ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ಚಿಕ್ಕಬಳ್ಳಾಪುರದಲ್ಲಿ ಕೆಂಪೇಗೌಡ ಜಯಂತಿ ವೇಳೆ ಹೈಡ್ರಾಮಾ ನಡೆದಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಘೋಷಣೆ ಕೂಗಿದ್ದಾರೆ. ವೇದಿಕೆಯಿಂದ ಕೆಳಗಿಳಿಯುವಂತೆ ಆಗ್ರಹಿಸಿದ್ದಾರೆ. ಗಲಾಟೆ ವೇಳೆ ಲಘು ಲಾಠಿ ಪ್ರಹಾರ ನಡೆದಿದೆ. ಹಲವರು ವಶಕ್ಕೆ ಆಗಿದ್ದಾರೆ. ಸರ್ಕಾರಿ ವೇದಿಕೆಯಲ್ಲೇ ಪ್ರದೀಪ್ ಈಶ್ವರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಕೆಂಪೇಗೌಡ ಜಯಂತಿ ನಡೀತಾ ಇತ್ತು, ಆ ಟೈಮ್ನಲ್ಲಿ ಆಗಿರುವಂಥ ಹೈಡ್ರಾಮಾ ಇದು. ಪ್ರದೀಪ್ ಈಶ್ವರ್ಗೆ ಒಂದು ರೀತಿ ಮುಜುಗರ ಆದಂಗೆ ಆಯಿತು. ಅಲ್ಲಿ ಏಕಾಏಕಿ ಗಲಾಟೆ ಶುರುವಾಯಿತು. ಅವರನ್ನು ಕೆಳಗಡೆ ಇಳಿಸಬೇಕು ವೇದಿಕೆಯಿಂದ ಅಂತ ಕೆಲವರು ಅಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಲಘು ಲಾಠಿ ಪ್ರಹಾರವನ್ನು ಕೂಡ ಪೊಲೀಸರು ಮಾಡಿದರು. ಪರಿಸ್ಥಿತಿ ನಿಯಂತ್ರಣ ಬರಬೇಕು ಅಂತ ಹೇಳಿ. ಒಂದು ನಿಮಿಷ, ಡಿಸಿ ಅವರು ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತೇವೆ. ಒಂದು ನಿಮಿಷ, ನಮಗೂ ದೇವೇಗೌಡರು ನಮ್ಮವರೇ, ಕುಮಾರಸ್ವಾಮಿ ಅವರು ನಮ್ಮವರೇ. ನಾವು ಶಾಂತ ರೀತಿಯಿಂದ ಇದ್ದು ಇದನ್ನ ಪರಿಹಾರ ಮಾಡ್ಕೋಬೇಕು. ನಾವು ಗೌರವ ಕೊಟ್ಟಂಗೆ ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ನಾವು ಗೌರವ ಕೊಟ್ಟಾಗ ಶಾಂತಿಯಿಂದ ಕೂತ್ಕೊಳ್ಳಿ, ಶಾಂತಿಯಿಂದ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ, 5 ನಿಮಿಷ ಕೂತ್ಕೊಳ್ಳಿ, 5 ನಿಮಿಷ ಕೂತ್ಕೊಳ್ಳಿ, ಯಾರು ಮಾತಾಡೋದು 5 ನಿಮಿಷ ಕೂತ್ಕೊಳ್ಳಿ. ಮಾತಾಡಬೇಡಿ. ಇದು ನಾವೆಲ್ಲರೂ ಕೆಂಪೇಗೌಡರ ವಂಶಸ್ಥರು. ನಾವು ಒಂದು ಗೌರವವನ್ನು ಕಾಪಾಡ್ಕೋಬೇಕಾಗುತ್ತೆ. ಯಾರು ಸಿ ಮಾಡಬೇಡಿ. ಪರಿಹಾರ ಇದೆ, ಯಾರು ಮಾತಾಡ್ಬೇಡಿ. ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್. ಒಂದು ನಿಮಿಷ, ತುಂಬಾ ಚೆನ್ನಾಗಿ ಕಾರ್ಯಕ್ರಮ. 5 ನಿಮಿಷ ಎಲ್ಲರೂ ನಾವು ಮುಖಂಡರೆಲ್ಲ ಮಾತಾಡ್ತಾ ಈಗ. ಒಂದು ನಿಮಿಷ, ಡಿಸಿ ಅವರು ತುಂಬಾ ಚೆನ್ನಾಗಿ ಕಾರ್ಯಕ್ರಮ. 5 ನಿಮಿಷ ಎಲ್ಲರೂ ನಾವು ಮುಖಂಡರೆಲ್ಲ ಮಾತಾಡ್ತಾ ಈಗ.